ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ತುಂಬಾನೇ ಸಿಂಪಲ್ ಆಗಿರೋ ಹೆಲ್ತಿ ಆಗಿರೋ ಅಂತ ವೆಜಿಟೇಬಲ್ ಪೋಹಾ ಅಂದ್ರೆ ತರಕಾರಿ ಅವಲಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. 2 ಕಪ್ಪು ಗಟ್ಟಿ ಅವಲಕ್ಕಿನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ಒಂದು 2ರಿಂದ 3 ಕಪ್ಪಷ್ಟು ನೀರು ಹಾಕಿ ನೆನೆಸಿಟ್ಟಿರ್ತೀನಿ. ಒಂದು 5 ನಿಮಿಷ ನೆನೆಸ್ಕೊಳ್ಳಿ ಅಷ್ಟೇ, ತುಂಬ ಹೊತ್ತು ನೆನೆಸಕ್ಕೆ ಹೋಗ್ಬೇಡಿ. ಹಿಂಗೆ ಶೋಸೋ ಪಾತ್ರೆಗೆ ಹಾಕಿ ಕಂಪ್ಲೀಟ್ ಇದರಲ್ಲಿರೋ ಅಂಥ ನೀರಂಶ ಎಲ್ಲ ತೆಗೆದು ಬಿಡಬೇಕು. ನೋಡಿ, ಅವಲಕ್ಕಿ ಇನ್ನೊಂಚೂರು ಗಟ್ಟಿ ಇರುತ್ತೆ, ಆದರೆ ಇದರಲ್ಲಿರೋ ಅಂಥ ನೀರಂಶನೇ ಸಾಕು. ಅದನ್ನೇ ಉಪಯೋಗಿಸ್ಕೊಂಡು ಅದು ಸಾಫ್ಟ್ ಆಗುತ್ತೆ. ಇದನ್ನು ಒಂದು ಪಕ್ಕ ಎತ್ತಿಟ್ಟಿರೋಣ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಅವಲಕ್ಕಿಗೆ ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಈ ಅವಲಕ್ಕಿಗೆ ಯಾವಾಗಲೂ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಎಣ್ಣೆ ಒಂಚೂರು ಚೆನ್ನಾಗಿ ಕಾಯ್ತಿದ್ದ ಹಾಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಸ್ವಲ್ಪ ಹಾಕೋಬೇಕು. ಸಾಸಿವೆ, ಜೀರಿಗೆ ಎಲ್ಲ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗ್ತಿದ್ದ ಹಾಗೆ 3 ಎಸ್ಳು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಒಂದು 6 ಹಸಿಮೆಣಸಿನ್ಕಾಯಿ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಾಗಿ ಹಾಕೊಳ್ಳಿ. ತರಕಾರಿ ಎಲ್ಲ ಹಾಕೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಬೇಕಾಗುತ್ತೆ. ಒಂದು 30 ಸೆಕೆಂಡ್ ಇದನ್ನು ಫ್ರೈ ಮಾಡಿಸ್ಕೊಳ್ತಿದ್ದ ಹಾಗೆ ಅದರ ಹಸಿಗಮ ಹೋಗ್ತಿದ್ದ ಹಾಗೆ 1 ಮೀಡಿಯಮ್ ಸೈಜ್ ಈರುಳ್ಳಿ ಸ್ಲೈಸಸ್ಗಳ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ 1 ಸೆಕೆಂಡ್ ಬಾಡಿಸ್ಕೊಳ್ತಿದ್ದ ಹಾಗೆ ಜೊತೆಯಲ್ಲೇ ಕರ್ಬೇವಿನ ಸೊಪ್ಪು ಹಾಕೊಂಡ್ಬಿಡ್ಬೇಕು. 1 ಗರಿ ಕರ್ಬೇವಿನ ಸೊಪ್ಪು ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗಿ ಎಲ್ಲನೂ ನಾನು ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗ್ತಿದ್ದ ಹಾಗೆ 1 ದೊಡ್ಡ ಕಪ್ಪಲ್ಲಿ ಹುರುಳಿಕಾಯಿ, ಕ್ಯಾರೆಟು, ಆಲೂಗೆಡ್ಡೆ ಇವು 3 ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಒಂದು 7ರಿಂದ 8 ಹುರುಳಿಕಾಯಿ, ಕ್ಯಾರೆಟ್, ಒಂದು ದೊಡ್ಡ ಸೈಜ್ದು 1 ಆಲೂಗೆಡ್ಡೆ. ಇದಿಷ್ಟು ತರಕಾರಿ. ನೀವು ಬೇಕಾದರೆ ಇನ್ನೂ ಬೇರೆ ಬೇರೆ ತರಕಾರಿಗಳನ್ನೆಲ್ಲ ಹಾಕೊಳ್ಳಿ. ಎಲೆಕೋಸು ಹಾಕೋಬೋದು, ಗೆಡ್ಡೆಕೋಸು ಹಾಕೋಬೋದು, ಹೀಗೆ ಗಟ್ಟಿ ಪದಾರ್ಥದ ತರಕಾರಿಗಳನ್ನೆಲ್ಲ ಹಾಕೋಬೋದು. ಇದಕ್ಕೆ ತರಕಾರಿ ಬೇಯುವಷ್ಟು ಉಪ್ಪು ಎಲ್ಲ ಹೈ ಫ್ಲೇಮಲ್ಲೇ 1 ನಿಮಿಷ ಫ್ರೈ ಮಾಡಿಕೊಂಡು ನಂತರ ಲಿಡ್ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಎಲ್ಲ ಬೇಯಿಸ್ಕೊಳ್ತೀನಿ ಚೆನ್ನಾಗಿ. ತರಕಾರಿ ಒಂದ್ಸಲ ಎಲ್ಲ ಚೆನ್ನಾಗಿ ಬಿಸಿ ಆಗ್ತಿದೆ ಹಾಗೆ ಅದರ ಹಸಿಗಮ ಹೋಗ್ತಿದ್ದ ಹಾಗೆ ಲಿಡ್ ಕ್ಲೋಸ್ ಮಾಡಿಕೊಂಡು ಕಂಪ್ಲೀಟ್ ಲೋ ಫ್ಲೇಮ್ ಮಾಡ್ಕೊಂಡ್ಬಿಡ್ತೀನಿ. ಒಂದು 3 ನಿಮಿಷ ಈ ತರಕಾರಿನ ಬೇಯಿಸ್ಕೊಳ್ಳೋಣ. ಮಧ್ಯ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. 4 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ತರಕಾರಿ ಎಲ್ಲ 3/4 ಭಾಗದಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಸಣ್ಣಗೆ ಹೆಚ್ಕೊಂಡಿರೋವಂಥ 1 ಜಾಮ್ ಟೊಮೆಟೊ, ಕ್ಯಾಪ್ಸಿಕಮ್ಮು ಚಿಕ್ಕ ಸೈಜ್ದು 1, ಬಟಾಣಿ 2 ಟೇಬಲ್ ಸ್ಪೂನ್ ಬೇಯಿಸ್ಬಿಟ್ಟು ಹಾಕೊಂಡಿದ್ದೀನಿ ನಾನು. ನೀವು ಹಸಿ ಬಟಾಣಿನಾದರೂ ಹಾಕೊಳ್ಳಿ, ಇಲ್ಲ ಅಂತ ಅಂದರೆ ಒಣಗಿದ ಬಟಾಣಿನಾದರೂ ಬೇಯಿಸ್ಬಿಟ್ಟು ಹಾಕೊಳ್ಳಿ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ತೀನಿ. ಹೈ ಫ್ಲೇಮಲ್ಲೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಂಡು ಒಂದು 2 ನಿಮಿಷ ಸಾಕು. ಟೊಮೆಟೊ, ಕ್ಯಾಪ್ಸಿಕಮ್ ಎಲ್ಲ ಬೇಗ ಬೇಯುತ್ತೆ. 2 ನಿಮಿಷ ಇದನ್ನು ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಹಿಂಗೆ ಪ್ರೆಸ್ ಮಾಡ್ತಿದ್ರೇ ಗೊತ್ತಾಗ್ತಾ ಇದೆ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಇವಾಗ ಕೊನೆಯಲ್ಲಿ ಅರಿಶಿನ ಹಾಕ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕೊಂಡ್ರೆ ಸಾಕು. ಒಂದು ಒಳ್ಳೆ ಕಲರ್ ಬರುತ್ತೆ ಮತ್ತು ಒಳ್ಳೆ ಘಮ ಕೂಡ ಇರುತ್ತೆ ಈ ಅರಿಶಿನ ಹಾಕೋದ್ರಿಂದ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಇವಾಗ ಅವಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೆನೆಸಿಟ್ಟಿದ್ನಲ್ಲ ಅವಲಕ್ಕಿ, ನೋಡಿ ನೀರೆಲ್ಲ ತೆಗೆದು ಹೆಂಗೆ ಎಷ್ಟು ಚೆನ್ನಾಗಿ ರೂಢಿಯಾಗಿದೆ ನೋಡಿ. ಹಾಗೆ ಏನಾದರೂ ನೀರಲ್ಲಿ ಬಿಟ್ಬಿಟ್ರೆ ನಾವು ಅದು ಪೂರ್ತಿ ಒಳ್ಳೆ ಮುದ್ದೆ ಆದಂಗೆ ಆಗೋಗ್ಬಿಡುತ್ತೆ. ಇಷ್ಟು ರೂಢಿಯಾಗಿ ಬರಲ್ಲ. ಅದಕ್ಕೋಸ್ಕರ ನಿಮ್ಗೆ ಹೇಳಿದ್ದು, ಒಂದು 5 ನಿಮಿಷ ನೀವು ನೀರಲ್ಲಿ ನೆನೆಸ್ಕೊಂಡು ನಂತರ ನೀರೆಲ್ಲ ತೆಗೆದುಬಿಟ್ರೆ ಈ ಥರ ರೂಢಿಯಾಗುತ್ತೆ. ಇದಕ್ಕೇನೆ 1 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನ ತುರಿ, ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ ಜಸ್ಟ್ ಒಂದ್ಸಲ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ಲೇಮ್ ಮೀಡಿಯಮ್ಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊತಾ ಇರಬೇಕು. ಹಿಂಗೆ ಮಿಕ್ಸ್ ಮಾಡ್ತಾನೆ ಬಿಸಿ ಮಾಡ್ಕೋಬೇಕು ನಾವು. ಉಪ್ಪು ನೋಡ್ಬಿಟ್ಟು ಹಾಕೊಳ್ಳೋಣ. ಬೇಯಬೇಕು, ತರಕಾರಿ ಬೇಯಬೇಕಾದ್ರೆ ಸ್ವಲ್ಪ ಹಾಕಿರೋದ್ರಿಂದ ಟೇಸ್ಟ್ ನೋಡಿ ನಂತರ ಹಾಕೋಬೇಕು. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಉಪ್ಪು ಇನ್ನೊಂದು ಅರ್ಧ ಟೀ ಸ್ಪೂನಷ್ಟು ಬೇಕಾಯಿತು. ಎಲ್ಲ ಹಿಂಗೆ ಲೆವೆಲ್ ಮಾಡಿಬಿಟ್ಟು ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡ್ತೇನೆ.
ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡಿರ್ತೀವಲ್ಲ ಅಷ್ಟೇ ಶಾಖ ಸಾಕು. ಜೊತೆಗೆ ಬಾಣಲಿ ಶಾಖಕ್ಕೇನೆ ಚೆನ್ನಾಗಿ ಬಿಸಿ ಆಗುತ್ತೆ. ನೀವೇನಾದರೂ ಈ ಥರ ಪುನಃ ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಆನಲ್ಲೇ ಇಟ್ಟರೆ ಅದು ತುಂಬ ಡ್ರೈ ಆದಂಗೆ ಆಗ್ಬಿಡುತ್ತೆ. ಇವಾಗ ಒಂದು 5 ನಿಮಿಷ ಬಿಟ್ಟು ನಂತರ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ತರಕಾರಿ ಅವಲಕ್ಕಿ ರೆಡಿ ಆಯ್ತು ನೋಡಿ. ನೀವು ಬೇಕಾದರೆ ಇದಕ್ಕೆ ಮೇಲ್ಗಡೆ ನಿಂಬೆಹಣ್ಣು ಹಾಕ್ಕೊಂಡು ಹುಳಿ ಬೇಕು ಅನಿಸಿದ್ರೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ನನಗೆ ಇಷ್ಟೇ ಹುಳಿ ಸಾಕು ಅನ್ನಿಸ್ತು, ಹಾಗಾಗಿ ನಾನೇನು ಹಾಕಕ್ಕೆ ಹೋಗಲಿಲ್ಲ. ಇದನ್ನು ಮೊಸರು ಜೊತೆ ತಿಂತಾ ಇದ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹಾಗೆ ಬೇಕಾದ್ರೂ ನೀವು ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿಕೊಡ್ಬೋದು. ತಿನ್ನೋ ಟೈಮಲ್ಲಿ ಪಕ್ಕ ಒಂದು ಸ್ಪೂನ್ ಅಷ್ಟು ಮೊಸರು ಹಾಕ್ಕೊಂಡು ನೆಂಚ್ಕೊಂಡು ತಿಂತಾ ಇದ್ರಂತೂ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ವೆಜಿಟೇಬಲ್ ಅವಲಕ್ಕಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.